ಜನವರಿ 15, 2009 US ಏರ್ವೇಸ್ ನ ಫ್ಲೈಟ್ ಒಂದು ನ್ಯೂಯಾರ್ಕ್ ನ ಏರ್ಪೋರ್ಟ್ ಇಂದ ಹೊರಟು 4.5 ಮೈಲಿ ದೂರನೂ ಬಂದಿಲ್ಲ. ಆಗ ಇದ್ದಕ್ಕಿದ್ದಂಗೆ ಪಕ್ಷಿಗಳು ಬಂದು ಪ್ಲೇನ್ ಗೆ ಗುದ್ಕೊಳ್ಳೋದಕ್ಕೆ ಶುರು ಮಾಡಿದಾಗ ಈ ಪ್ಲೇನ್ ನ 2 ಇಂಜಿನ್ ಡ್ಯಾಮೇಜ್ ಆಗಿ ಎಮರ್ಜೆನ್ಸಿ ಲ್ಯಾಂಡಿಂಗ್ ಮಾಡೋ ಪರಿಸ್ಥಿತಿ ಬರುತ್ತೆ. ಆದ್ರೆ ಲ್ಯಾಂಡ್ ಮಾಡೋಕೆ ಏರ್ಪೋರ್ಟ್ ವರ್ಗೂ ಏರೋಪ್ಲೇನ್ ಹೋಗುತ್ತೆ ಅನ್ನೋದೇ ಡೌಟ್. ಎಲ್ಲಾದ್ರೂ ಸಿಟಿಯ ನಡುವೆನೆ ಕ್ರಾಶ್ ಆದ್ರೆ ಏನ್ ಕತೆ ಅಂತ ಎಲ್ಲರೂ ಹೆದರ್ಕೊಂಡಿದ್ದಾಗ ಒಂದು ಪವಾಡನೆ ನಡೆಯುತ್ತೆ. ಆ ಪವಾಡ ನಡೆಯೋಕೆ ಸಾಧ್ಯ ಆಗಿದ್ದು ಮುಖ್ಯವಾಗಿ ಒಬ್ಬ ವ್ಯಕ್ತಿಯಿಂದ. ಅವರೇ ಕ್ಯಾಪ್ಟನ್ ಚೆಸ್ಲಿ ಸಲೆನ್ಬರ್ಗರ್, ಶಾರ್ಟ್ ಆಗಿ ಸಲಿ ಅಂತ ಇವರನ್ನ ಕರೀತಾರೆ. ಸೊ ಪ್ಲೇನ್ ಕ್ರಾಶ್ ಆಗದಲ್ಲಿರೋ ಹಾಗೆ ಇವರು ಏನ್ ಮಾಡಿದ್ರು ಅಂತ ತಿಳ್ಕೊಳ್ಳೋಕೆ 2016ರಲ್ಲಿ ರಿಲೀಸ್ ಆಗಿರೋ ಟಾಮ್ ಹ್ಯಾಂಕ್ಸ್ ಅವರು ಲೀಡ್ ರೋಲ್ ಅಲ್ಲಿ ಆಕ್ಟ್ ಮಾಡಿರೋ ಸಲಿ ಮೂವಿಯಲ್ಲಿ ಕ್ಯಾಪ್ಟನ್ ಸಲಿ ಅವರು ಪೈಲಟ್ ಆಗಿದ್ದಾಗ ವಿಮಾನ ನ್ಯೂಯಾರ್ಕ್ ಸಿಟಿಯಲ್ಲಿ ಜನರ ನಡುವೆ ಹೋಗಿ ಕ್ರಾಶ್ ಆಗೋ ಹಾಗೆ ಅವರಿಗೆ ಕನಸು ಬಿಡುತ್ತೆ. ಕನಸು ಅಷ್ಟೇ ಅಲ್ಲ, ಇವರು ನಿಜ ಜೀವನದಲ್ಲೂ ತುಂಬಾನೇ ಡಿಸ್ಟರ್ಬ್ ಆಗಿದ್ದಾರೆ. ಯಾವ ಕೆಲಸದ ಮೇಲೂ ಗಮನನೇ ಇಲ್ಲ. ಆದ್ರೆ ಹೊರಗಡೆ ಜಗತ್ತು ಸಲಿ ಅವರನ್ನ 150 ಜನರನ್ನ ಕಾಪಾಡಿದ ಹೀರೋ ಅಂತ ಕರೀತಾ ಇದ್ದಾರೆ. ಮೀಡಿಯಾ ಕವರೇಜ್ ಇಂದ ಎಲ್ಲಾ ಕಡೆ ಫೇಮಸ್ ಆಗಿದ್ದಾರೆ. ಜನರು ನಮ್ಮನ್ನ ಕಾಪಾಡಿದ ದೇವರು ಅವರು ಅಂತೆಲ್ಲ ಸಲಿ ಅವರನ್ನ ಹೊಗಳುತ್ತಾ ಇದ್ದಾರೆ. ಅಂದ್ರೆ ಸ್ನೇಹಿತರೆ, ಇದು US ಏರ್ವೇಸ್ ನ ಫ್ಲೈಟ್ 1549 ಗೆ ಪಕ್ಷಿಗಳು ಬಂದು ಗುದ್ಕೊಂಡು ಇಂಜಿನ್ ಡ್ಯಾಮೇಜ್ ಆಗಿರುತ್ತೆ. ಆದ್ರೆ ಸಲಿ ಎಲ್ಲರನ್ನ ಕಾಪಾಡಿದ್ದಾರೆ. ಮೂವಿಯ ಸ್ಕ್ರೀನ್ ಪ್ಲೇ ನಾನ್ ಲೀನಿಯರ್ ಆಗಿರೋದ್ರಿಂದ ಸಲಿ ಅಷ್ಟು ಜನರನ್ನ ಹೇಗೆ ಕಾಪಾಡಿದ್ರು ಅಂತ ಮುಂದೆ ತೋರಿಸ್ತಾರೆ. ನೆಕ್ಸ್ಟಿನಲ್ಲಿ NTSB ಅವರು ಅಂದ್ರೆ ನ್ಯಾಷನಲ್ ಟ್ರಾನ್ಸ್ಪೋರ್ಟೇಷನ್ ಸೇಫ್ಟಿ ಬೋರ್ಡ್ ಅವರು ಸಲಿ ಮತ್ತೆ ಕೋ ಪೈಲಟ್ ಜೆಫ್ ಅವರನ್ನ ವಿಚಾರಣೆಗೆ ಅಂತ ಕರೆದಿದ್ದಾರೆ. ಇವರು ಹೇಳ್ತಾ ಇದ್ದಾರೆ, ನಾವು ಇನ್ವೆಸ್ಟಿಗೇಷನ್ ನಡೆಸಿದ ಎಲ್ಲಾ ಟೀಮ್ ಅವ್ರ ಹತ್ರ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಕೊಂಡು ಈ ವಿಚಾರಣೆಯನ್ನ ನಡೆಸ್ತಾ ಇದ್ದೀವಿ. US ಏರ್ವೇಸ್ 1549 ಕ್ರಾಶ್ ಆಗಿರೋದ್ರ ಬಗ್ಗೆ ಈಗ ಮಾತಾಡೋಣ ಅಂತ ಹೇಳಿದಾಗ ಸಲಿ ಹೇಳ್ತಾರೆ, ವಿಮಾನ ಕ್ರಾಶ್ ಆಗಿಲ್ಲ, ಹಡ್ಸನ್ ನದಿಯಲ್ಲಿ ಲ್ಯಾಂಡ್ ಆಗಿದೆ ಅಂತ. NTSB ಅವರು ಕೇಳ್ತಾರೆ, ನೀವು ನ್ಯೂಯಾರ್ಕ್ ನ ಲಗೋಡಿಯಾ ಏರ್ಪೋರ್ಟ್ ಗೆ ವಾಪಸ್ ಬರ್ಬೋದಿತ್ತು ಅಲ್ವಾ? ಹಾಗೆ ಮಾಡ್ತೀವಿ ಅಂತ ನೀವು ATC ಅಂದ್ರೆ ಏರ್ ಟ್ರಾಫಿಕ್ ಕಂಟ್ರೋಲರ್ಗೂ ಕೂಡ ಹೇಳಿದ್ರಿ. ವಾಪಸ್ ಏರ್ಪೋರ್ಟ್ ಗೆ ಬಂದು ಸೇಫ್ ಆಗಿ ಲ್ಯಾಂಡ್ ಮಾಡೋಷ್ಟು ಎನರ್ಜಿ ಇತ್ತು ಅಂತ ನಮ್ಮ ಇನ್ವೆಸ್ಟಿಗೇಷನ್ ಪ್ರಕಾರ ಗೊತ್ತಾಗಿದೆ ಅಂದಾಗ ಸಲಿ ಹೇಳ್ತಾರೆ, ಏರ್ಪೋರ್ಟ್ ಗೆ ವಾಪಸ್ ಬರೋಕೆ ಅಂತಾನೆ ಟರ್ನ್ ಮಾಡಿದಾಗ ವಿಮಾನ ತುಂಬಾನೇ ಕೆಳಗೆ ಹೋಗೋಕೆ ಶುರು ಆಯ್ತು. ಏರ್ಪೋರ್ಟ್ ಗೆ ಬರೋಷ್ಟೊತ್ತಿಗೆ ಸಿಟಿಯಲ್ಲೇ ಯಾವ್ದಾದ್ರು ಬಿಲ್ಡಿಂಗ್ ಗೆ ಕ್ರಾಶ್ ಆಗಿರೋದು, ಅದಕ್ಕೆ ಇರೋದ್ರಲ್ಲಿ ಸೇಫ್ ಆಗಿರೋ ಜಾಗ ಹಡ್ಸನ್ ನದಿ ಅಂತ ನನಗೆ ಅನ್ನಿಸ್ತು ಅಂತ ಹೇಳ್ತಾರೆ. ಆಯ್ತು, ಹೀಗೆ ಲ್ಯಾಂಡ್ ಮಾಡಬೇಕು ಅಂತ ಪ್ಯಾರಾಮೀಟರ್ಸ್ ಬಗ್ಗೆ ಏನಾದರೂ ಕ್ಯಾಲ್ಕುಲೇಷನ್ಸ್ ಮಾಡಿದ್ರೆ ತೋರಿಸಿ ನೋಡೋಣ ಅಂತ ಕೇಳಿದಾಗ ಅಲ್ಲಿ ಕ್ಯಾಲ್ಕುಲೇಷನ್ಸ್ ಮಾಡುವಷ್ಟು ಟೈಮ್ ಇರಲಿಲ್ಲ. 150 ಜನರನ್ನ ಕಾಪಾಡೋಕೆ ಬೇಗ ಡಿಸಿಷನ್ ತಗೋಬೇಕಿತ್ತು. ಅದಕ್ಕೆ ನನ್ನ 40 ವರ್ಷದ ಎಕ್ಸ್ಪೀರಿಯನ್ಸ್ ನ ಆಧಾರದ ಮೇಲೆ ಡಿಸಿಷನ್ ತಗೊಂಡೆ ಅಂತ ಹೇಳ್ತಾರೆ ಸಲಿ. ನಂತರ ಇವರು ಕುಡಿತಾರ, ಡ್ರಗ್ಸ್ ತಗೊಂತಾರ ಅಂತೆಲ್ಲ ಪ್ರಶ್ನೆಯನ್ನ ಕೇಳಿ ಕಳಿಸ್ತಾರೆ. ಸಲಿ ಮತ್ತೆ ಜೆಫ್ ಇವರು ಕೇಳೋ ಪ್ರಶ್ನೆಗಳಿಗೆ ಸಿಗಾಕೊಳ್ಳೋದಿಲ್ಲ, ಯಾಕಂದ್ರೆ ಅವರು ಯಾವುದೇ ತಪ್ಪನ್ನ ಮಾಡಿಲ್ಲ. ಇವತ್ತು ರಾತ್ರಿ ತಮ್ಮ ಹೋಟೆಲ್ ರೂಮ್ಗೆ ಹೊರಟಿದ್ದಾಗ ಮೀಡಿಯಾ ಅವರೆಲ್ಲ ಇವರಿಗೆ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಿದ್ದಾರೆ. ಆದ್ರೆ ಸಲಿ ಯಾವುದಕ್ಕೂ ಉತ್ತರ ಕೊಡೋ ಹಾಗಿಲ್ಲ. NTSB ಅವರು ಪರ್ಮಿಷನ್ ಕೊಡೋವರೆಗೂ ಎಲ್ಲೂ ಮೀಡಿಯಾ ಹತ್ರ ಈ ವಿಷಯದ ಬಗ್ಗೆ ಮಾತಾಡೋ ಹಾಗಿಲ್ಲ ಅಂತ ಅವರು ಹೇಳಿರ್ತಾರೆ. ಆದರೆ ಇದೆಲ್ಲ ಸಲಿ ಅವ್ರಿಗೆ ಹೊಸದಾಗಿರೋದ್ರಿಂದ ಈ ಮೀಡಿಯಾ ಅಟೆನ್ಷನ್ ಇಂದ ತುಂಬಾನೇ ಡಿಸ್ಟರ್ಬ್ ಆಗಿದ್ದಾರೆ. ಇನ್ನೊಂದ್ ಕಡೆ ಸಲಿ ಅವರ ಹೆಂಡತಿ ಲೊರೈನ್ ಮತ್ತೆ ಅವರ ಮಕ್ಕಳಿಗೂ ಕೂಡ ಪ್ರಶ್ನೆ ಕೇಳೋಕೆ ಆಗ್ಲೇ ಮೀಡಿಯಾ ಅವರು ಮನೆ ಹತ್ರನೂ ಹೋಗಿದ್ದಾರೆ. ಇನ್ವೆಸ್ಟಿಗೇಷನ್ ಕಂಪ್ಲೀಟ್ ಆಗೋವರೆಗೂ ಇವರು ಕೂಡ ತಮ್ಮ ಮನೆಗೆ ವಾಪಸ್ ಹೋಗೋ ಹಾಗಿಲ್ಲ. ರಾತ್ರಿ ಹೊತ್ತು ಸಲಿ ಮತ್ತೆ ಜೆಫ್ ಇಬ್ಬರಿಗೂ ಕೂಡ ನಿದ್ರೆ ಬರ್ತಿರಲ್ಲ. ವಾಕ್ಗೆ ಅಂತ ಮಧ್ಯರಾತ್ರಿನೇ ಎದ್ದು ಹೋಗ್ತಾ ಇದ್ದಾರೆ. ಸಲಿ ಅವ್ರಿಗಂತೂ ಇಲ್ಲಿ ನಡೀತಿರೋದ್ರ ಬಗ್ಗೆ ಎಲ್ಲ ತುಂಬಾನೇ ತಲೆ ಕೆಡ್ಸ್ಕೊಂಡು ಭ್ರಮೆ ಆಗೋದಕ್ಕೆ ಶುರು ಆಗಿದೆ. ಮೀಡಿಯಾ ಅವರು ಇವರ ಬಗ್ಗೆ ಕೆಟ್ಟದಾಗಿ ಹೇಳ್ತಿರೋ ಹಾಗೆ ಇವರು ಹೀರೋನ ಅಥವಾ ಫ್ರಾಡಾ, ನದಿಯಲ್ಲಿ ಹೋಗಿ ಲ್ಯಾಂಡ್ ಮಾಡಿದಾರಲ್ಲ ಅಷ್ಟು ಜನರ ಜೀವ ಅಪಾಯದಲ್ಲಿ ಇತ್ತು ಅಂತ ಹೇಳ್ತಿರೋ ಹಾಗೆ ಇವ್ರಿಗೆ ಭ್ರಮೆ ಆಗ್ತಿದೆ. ಈಗ ಸಲಿ ಅವ್ರಿಗೆ ಒಂದು ವಿಷಯ ಗೊತ್ತಾಗುತ್ತೆ. ಇನ್ವೆಸ್ಟಿಗೇಷನ್ ಅಲ್ಲಿ ಗೊತ್ತಾಗಿದೆ ವಿಮಾನದ ಲೆಫ್ಟ್ ಇಂಜಿನ್ ಇನ್ನು ವರ್ಕ್ ಆಗ್ತಿತ್ತು, ವಾಪಸ್ ಏರ್ಪೋರ್ಟ್ ಗೆ ಅದರಿಂದ ಬರ್ಬೋದಿತ್ತು ಅಂತ. ಆದ್ರೆ ಸಲಿ ಅವ್ರಿಗೆ ನಂಬಿಕೆ ಇದೆ, ಏನೇ ಆಗಿದ್ರು ಏರ್ಪೋರ್ಟ್ ಗೆ ಮಾತ್ರ ವಾಪಸ್ ಬರೋಕ್ ಆಗ್ತಿರ್ಲಿಲ್ಲ ಅಂತ. ಮುಂದಿನ ದಿನ ಮತ್ತೆ NTSB ಅವ್ರ ಹತ್ರ ಬಂದಾಗ ನೀವು ಎಮರ್ಜೆನ್ಸಿ ಸಮಯದಲ್ಲಿ ಏನ್ ಮಾಡ್ಬೇಕು ಅಂತ ರೂಲ್ಸ್ ಇರೋ ಬುಕ್ ಅನ್ನ ಫಾಲೋ ಮಾಡ್ತಿದ್ರಾ ಅಂತ ಕೇಳ್ತಾರೆ. ಜೆಫ್ ಹೇಳ್ತಾನೆ, ಸಲಿ ಅವತ್ತು ತಮ್ಮ ಎಕ್ಸ್ಪೀರಿಯನ್ಸ್ ನ ಬಿಟ್ಟು ನಿಮ್ಮ ಬುಕ್ ನ ನಂಬ್ಕೊಂಡು ಏನ್ ಮಾಡೋದು ಅಂತ ಹುಡ್ಕೊಂಡು ಕೂತಿದ್ರೆ ಇಷ್ಟೊತ್ತಿಗೆ ಎಲ್ಲರೂ ಸಾಯ್ತಿದ್ವಿ ಅಂತ ಹೇಳ್ತಾನೆ. NTSB ಅವರು ಈಗ ಡೈರೆಕ್ಟ್ ಆಗಿ ಪಾಯಿಂಟ್ ಗೆ ಬರ್ತಾರೆ. ಲೆಫ್ಟ್ ಇಂಜಿನ್ ಅವತ್ತು ಇನ್ನೂ ವರ್ಕ್ ಆಗ್ತಿತ್ತು, ಅದು ಹಾಳಾಗೋಗ್ಲಿ 2 ಇಂಜಿನ್ ಫೇಲ್ ಆಗಿತ್ತು ಅಂತಾನೆ ಅನ್ಕೊಳ್ಳೋಣ. ನೀವು ಎಷ್ಟು ಹೈಟ್ ಅಲ್ಲಿ ಇದ್ರಿ, ಎಷ್ಟು ಸ್ಪೀಡ್ ಅಲ್ಲಿ ಇದ್ರಿ, ಅದೇ ಪ್ಯಾರಾಮೀಟರ್ಸ್ ನ ಇಟ್ಕೊಂಡು ನಾವು ಸಿಮ್ಯುಲೇಷನ್ ನ ಮಾಡಿದೀವಿ. ಅಂದ್ರೆ ಪೈಲಟ್ ಗೆ ಮೊದಲು ಟ್ರೈನಿಂಗ್ ಕೊಡೋದಕ್ಕೆ ಡೈರೆಕ್ಟ್ ಆಗಿ ಏರೋಪ್ಲೇನ್ ಓಡಿಸೋಕೆ ಹೇಳಲ್ಲ. ಒಂದು ರೂಮ್ ಅಲ್ಲಿ ಏರೋಪ್ಲೇನ್ ನ ಕಂಟ್ರೋಲ್ಸ್ ಹೇಗಿರುತ್ತೋ ಅದೇ ರೀತಿ ಕಾಕ್ಪಿಟ್ ನ ರೀಕ್ರಿಯೇಟ್ ಮಾಡಿ ಸಿಮ್ಯುಲೇಷನ್ ಅಲ್ಲಿ ಟ್ರೈನಿಂಗ್ ಕೊಡ್ತಾರೆ. ನೀವು ಸ್ಕ್ರೀನ್ ನ ಮೇಲೆ ನೋಡ್ತಿರ್ಬೋದು ಸ್ನೇಹಿತರೆ, ಸೇಮ್ ಯಾವ್ದಾದ್ರು ಫ್ಲೈಟ್ ಸಿಮ್ಯುಲೇಷನ್ ಗೇಮ್ ಇರುತ್ತಲ್ಲ ಅದೇ ರೀತಿ ಇದೆ. ಸೊ ಆ ತರ ಸಿಮ್ಯುಲೇಷನ್ ನಡೆಸಿದಾಗ ವಾಪಸ್ ಏರೋಪ್ಲೇನ್ ಲಗೋಡಿಯಾ ಏರ್ಪೋರ್ಟ್ ಗೆ ಸೇಫ್ ಆಗಿ ಲ್ಯಾಂಡ್ ಆಗಿದೆ. ಹಾಗಿದ್ರೆ ನಿಮ್ ಕೈಯಲ್ಲಿ ಅವತ್ತು ಯಾಕೆ ವಾಪಸ್ ಬರಕ್ಕಾಗ್ಲಿಲ್ಲ ಅಂತ ಕೇಳ್ತಾರೆ. ಇವರು ಸಿಮ್ಯುಲೇಷನ್ ಯಾವ ರೀತಿ ಮಾಡಿದ್ರು ಅಂತ ತೋರ್ಸೋಕೆನೆ ರೆಡಿ ಇಲ್ಲ. ಇನ್ವೆಸ್ಟಿಗೇಷನ್ ಆದ್ಮೇಲೆ ಕಂಪ್ಯೂಟರ್ ಸಿಮ್ಯುಲೇಷನ್ ನ ತೋರಿಸ್ತೀವಿ ಅಂತ ಹೇಳಿ ಹೋಗ್ತಾರೆ. ವಾಪಸ್ ಇವರಿಬ್ರು ಹೋಟೆಲ್ ರೂಮ್ ಗೆ ಬಂದಾಗ ಸಲಿ ತಮ್ಮ ಹೆಂಡತಿ ಲೊರೈನ್ ಗೆ ಫೋನ್ ಮಾಡಿ ನಡೆದ ವಿಷಯವನ್ನ ಹೇಳ್ತಾರೆ. ಯಾಕೋ ತೊಂದರೆಯಲ್ಲಿ ಸಿಗಾಕೊಳ್ಳೋ ಹಾಗೆ ಕಾಣ್ತಿದ್ದೀನಿ, ಏನಾದ್ರೂ NTSB ಅವರು ಹೇಳ್ತಿರೋದು ನಿಜ ಅಂತ ಪ್ರೂವ್ ಆದ್ರೆ ನನ್ನ ಕೆಲಸನೂ ಹೋಗುತ್ತೆ, ಇಷ್ಟು ವರ್ಷ ಕಷ್ಟಪಟ್ಟಿದ್ಕೂ ಪೆನ್ಷನ್ ಬರಲ್ಲ, ಏನಾದ್ರೂ ಮಾಡ್ಲೇಬೇಕು ಅಂತ.
ಲೊರೆನ್ ಹೇಳ್ತಾಳೆ, ನೀವು ವಾಪಸ್ ಏರ್ಪೋರ್ಟ್ಗೆ ಹೋಗಿ ಲ್ಯಾಂಡ್ ಮಾಡ್ಬೋದಿತ್ತು, ಅಂದ್ರೆ ಹಡ್ಸನ್ ಮೇಲೆ ಯಾಕೆ ಲ್ಯಾಂಡ್ ಮಾಡಿದ್ರಿ ಅಂತ ಕೇಳಿದಾಗ ಸ್ಟೋರಿ ಫ್ಲಾಶ್ ಬ್ಯಾಕ್ ಹೋಗುತ್ತೆ. ಜನವರಿ 15ನೇ ತಾರೀಕು ಏನಾಗಿತ್ತು ಅಂತ ಈಗ ಎಲ್ಲಾ ವಿಷಯ ನಮ್ಗೆ ಗೊತ್ತಾಗುತ್ತೆ. ಕ್ಯಾಪ್ಟನ್ ಸಲಿ ಮತ್ತೆ ಫಸ್ಟ್ ಆಫೀಸರ್ ಜೆಫ್ ಇಬ್ರು ವಿಮಾನದ ಒಳಗೆ ಬಂದು ಮಾತಾಡ್ತಾ ಇದ್ದಾರೆ. ಪ್ಯಾಸೆಂಜರ್ಸ್ ಎಲ್ಲ ಒಬ್ರಾದ್ಮೇಲೆ ಒಬ್ರು ತುಂಬಾನೇ ಖುಷಿಯಾಗಿ ಒಳಗೆ ಬರ್ತಾರೆ ತಮ್ಮ ಡೆಸ್ಟಿನೇಷನ್ ನ ತಲುಪೋಕೋಸ್ಕರ. ಸ್ವಲ್ಪ ಹೊತ್ತು ಆದ್ಮೇಲೆ ಫ್ಲೈಟ್ ನಾರ್ಮಲ್ ಆಗಿ ಟೇಕ್ ಆಫ್ ಆಗುತ್ತೆ. ಸಲಿ ಅವರು ಹಡ್ಸನ್ ನ ಮೇಲಿಂದ ನೋಡಿ ಎಷ್ಟು ಸುಂದರವಾಗಿ ಕಾಣ್ತಿದೆ ಅಲ್ವಾ ಅಂತ ಜೆಫ್ಗೆ ಹೇಳ್ತಿದ್ದಾರೆ. ಆದ್ರೆ ಅವರ ಖುಷಿ ಜಾಸ್ತಿ ಹೊತ್ತು ಇದೇ ರೀತಿ ಇರಲ್ಲ. ಟೇಕ್ ಆಫ್ ಆಗಿ ಈಗ 7 ಕಿಲೋಮೀಟರ್ ದೂರನೂ ಕೂಡ ಬಂದಿರಲ್ಲ. ಆಗ ಪಕ್ಷಿಗಳ ಹಿಂಡೊಂದು ಬಂದು ಫ್ಲೈಟ್ಗೆ ಗುದ್ಕೊಳ್ಳೋದಕ್ಕೆ ಶುರು ಮಾಡ್ತವೆ. ಇದರಿಂದ ಒಂದಾದ್ಮೇಲೆ ಒಂದು 2 ಇಂಜಿನ್ ಫೇಲ್ ಆಗೋದಕ್ಕೆ ಶುರು ಆಗ್ತಿದೆ. ಪ್ಯಾಸೆಂಜರ್ಸ್ ಮತ್ತೆ ಕ್ರೂ ಮೆಂಬರ್ಸ್ ಎಲ್ಲ ಮೋಸ್ಟ್ಲಿ ಟರ್ಬ್ಯುಲೆನ್ಸ್ ಇರಬೇಕು ಅಂತ ಸುಮ್ಮನಾಗ್ತಾರೆ. ಆದ್ರೆ ಏನೋ ಸಮಸ್ಯೆ ಇದೆ ಅಂತ ಗೊತ್ತಾಗೋದು ಲೈಟ್ಸ್ ಎಲ್ಲ ಆಫ್ ಆದಾಗ. ಸಲಿ ತಕ್ಷಣ ತಾಳ್ಮೆ ಕಳ್ಕೊಂಡಲೆ ಗಾಬರಿ ಆಗ್ದಲೆ ATCಗೆ ಅಂದ್ರೆ ಏರ್ ಟ್ರಾಫಿಕ್ ಕಂಟ್ರೋಲ್ ಅವರಿಗೆ ಕಾಂಟ್ಯಾಕ್ಟ್ ಮಾಡಿ 3 ಸಲ ಮೇಡೆ ಹೇಳಿ ಪಕ್ಷಿಗಳನ್ನ ನಾವು ಗುದ್ಕೊಂಡು ಹೋಗಿರೋದ್ರಿಂದ 2 ಇಂಜಿನ್ಸ್ ವರ್ಕ್ ಆಗ್ತಿಲ್ಲ, ವಾಪಸ್ ನಾವು ಲಗಾರ್ಡಿಯಾ ಏರ್ಪೋರ್ಟ್ಗೆ ಬರ್ತಿದೀವಿ ಅಂತ ಹೇಳಿದಾಗ ಇವರನ್ನ ATC ಇಂದ ಪ್ಯಾಟ್ರಿಕ್ ಅನ್ನೋ ವ್ಯಕ್ತಿ ಗೈಡ್ ಮಾಡ್ತಾನೆ. ಲಗಾರ್ಡಿಯಾ ಏರ್ಪೋರ್ಟ್ ಮತ್ತೆ ಟಿಟೋರ್ಬರೋ ಏರ್ಪೋರ್ಟ್ ಅಲ್ಲಿ ರನ್ವೇನ ಎಮರ್ಜೆನ್ಸಿ ಲ್ಯಾಂಡಿಂಗ್ ಗೆ ಕ್ಲಿಯರ್ ಮಾಡ್ತಾರೆ. ಎರಡರಲ್ಲಿ ಯಾವ ಏರ್ಪೋರ್ಟ್ ಅಲ್ಲಾದ್ರೂ ಕೂಡ ಇವರು ಲ್ಯಾಂಡ್ ಮಾಡ್ಲಿ ಅಂತ. ಆದ್ರೆ ಇದೆಲ್ಲ ಆಗೋಷ್ಟೊತ್ತಿಗೆ ಸಲಿ ಹೇಳ್ತಾರೆ, ಈ ಸ್ಪೀಡ್ ಅಲ್ಲೇ ನಾವು ಹೋದ್ರೆ ಏರ್ಪೋರ್ಟ್ ನ ತಲುಪೋಕಾಗಲ್ಲ, ನಾವು ಮೋಸ್ಟ್ಲಿ ಹಡ್ಸನ್ ನದಿಯ ಮೇಲೆ ಇಳಿಯೋ ಹಾಗೆ ಕಾಣಿಸ್ತಾ ಇದೆ ಅಂತ. ಸಲಿ ಹಡ್ಸನ್ ಮೇಲೆ ಲ್ಯಾಂಡ್ ಮಾಡ್ತಿರೋದ್ರ ಬಗ್ಗೆ ಪ್ಯಾಸೆಂಜರ್ಸ್ಗೆ ವಾರ್ನ್ ಮಾಡ್ತಾರೆ. ಸ್ವಲ್ಪ ಹೊತ್ತಾದ್ಮೇಲೆ ATC ಅವರ ಜೊತೆ ಕಾಂಟ್ಯಾಕ್ಟ್ ತಪ್ಪಿ ಹೋಯ್ತು. ರೆಡಾರ್ ಅಲ್ಲಿ ಪ್ಲೇನ್ ಎಲ್ಲಿದೆ ಅಂತ ಕಾಣಿಸ್ತಿಲ್ಲ. ಅದಕ್ಕೆ ತಕ್ಷಣ ಪ್ಯಾಟ್ರಿಕ್ ಹಡ್ಸನ್ ಹತ್ರನೇ ಹೋಗಿರೋ ಒಂದು ಚಾಪರ್ಗೆ ಕಾಂಟ್ಯಾಕ್ಟ್ ಮಾಡಿ US ಏರ್ವೇಸ್ 1549 ಹಡ್ಸನ್ ನ ಹತ್ರನೇ ಹೋಗ್ತಿದೆ, ಅದರ ಮೇಲೆ ಒಂದು ಕಣ್ಣಿಡಿ ಅಂತ ಹೇಳ್ತಾನೆ. ಪ್ಯಾಟ್ರಿಕ್ ಸ್ವಲ್ಪ ಹೊತ್ತಾದ್ಮೇಲೆ ಅಳೋದಕ್ಕೆ ಶುರು ಮಾಡ್ತಾನೆ. ನೀರಿನ ಮೇಲೆ ಲ್ಯಾಂಡ್ ಮಾಡಿದ್ರೆ ಯಾರು ಉಳಿಯೋದಿಲ್ಲ ಅಂತ. ಹಡ್ಸನ್ ನ ಸುತ್ತಮುತ್ತ ಇರೋ ಬಿಲ್ಡಿಂಗ್ ಅಲ್ಲಿರೋ ಜನರು ಏನಿದು ಏರೋಪ್ಲೇನ್ ಬಿಲ್ಡಿಂಗ್ ಇಂತ ಕೆಳಗೆ ಹೋಗ್ತಿದ್ಯಲ್ಲ ಅಂತ ನೋಡ್ತಾ ಇದ್ದಾರೆ. ಚಾಪರ್ ನ ಪೈಲಟ್ ATCಗೆ ಕನ್ಫರ್ಮ್ ಮಾಡ್ತಾನೆ ಏರೋಪ್ಲೇನ್ ನದಿಯಲ್ಲೇ ಲ್ಯಾಂಡ್ ಆಗುತ್ತೆ ಅಂತ. ಸಲಿ ತಮ್ಮ ಎಕ್ಸ್ಪೀರಿಯನ್ಸ್ ಮತ್ತೆ ಸ್ಕಿಲ್ ನ ಉಪಯೋಗಿಸ್ಕೊಂಡು ಕೊನೆಗೂ ಏರೋಪ್ಲೇನ್ ನ ನೀರಿನ ಮೇಲೆ ಲ್ಯಾಂಡ್ ಮಾಡ್ತಾರೆ. ಇದರ ಇಂಪ್ಯಾಕ್ಟ್ ಏರೋಪ್ಲೇನ್ ನಾಶ ಆಗೋಷ್ಟು ಇರಲ್ಲ, ಸ್ವಲ್ಪ ಡ್ಯಾಮೇಜ್ ಆಗಿ ಒಳಗೆ ನೀರು ತುಂಬ್ಕೊಂತಾ ಇದೆ. ಇಲ್ಲಿ ಯಾವುದೇ ಪ್ರಾಣಹಾನಿ ಆಗಿಲ್ಲ. ಇಷ್ಟೆಲ್ಲ ಆದ್ರೂ ಸಲಿ ಕಾಮ್ ಆಗೇ ಇದ್ದಾರೆ. ಹಣೆಯಲ್ಲಿ ಒಂದು ಹನಿ ಬೆವರು ಕೂಡ ಬಂದಿಲ್ಲ. ಕಾಕ್ಪಿಟ್ ಇಂದ ಎದ್ದು ಬಂದು ಬೇಗ ಪ್ಲೇನ್ ನ ಇವ್ಯಾಕ್ಯುವೇಟ್ ಮಾಡೋದಕ್ಕೆ ಹೇಳ್ತಾರೆ. ಎಲ್ಲರೂ ಲೈಫ್ ವೆಸ್ಟ್ ಗಳನ್ನ ಹಾಕೊಂಡು ಒಬ್ಬೊಬ್ಬರಾಗೆ ಪ್ಲೇನ್ ಇಂದ ಹೊರಗೆ ಬರ್ತಾ ಇದ್ದಾರೆ. ಸಲಿ ಕೊನೆವರೆಗೂ ಒಳಗೆ ಇದ್ದು ಎಲ್ಲರೂ ಸುರಕ್ಷಿತವಾಗಿ ಹೊರಗೆ ಹೋಗಾದ್ಮೇಲೆ ಇವರು ಕೂಡ ಹೊರಗೆ ಬರ್ತಾರೆ. ಇನ್ನೊಂದ್ ಕಡೆ ಈ ಪ್ಲೇನ್ ಲ್ಯಾಂಡ್ ಆಗಿರೋ ಕಡೆನೆ ಬರ್ತಿದ್ದ ಶಿಪ್ ನ ಕ್ಯಾಪ್ಟನ್ ಜನರನ್ನ ರೆಸ್ಕ್ಯೂ ಮಾಡೋಕೆ ಬಂದು ಕೋಸ್ಟ್ ಗಾರ್ಡ್ಗೂ ಕೂಡ ಕಾಂಟ್ಯಾಕ್ಟ್ ಮಾಡಿ ಹೆಲ್ಪ್ಗೆ ಕರೀತಾರೆ. ಶಿಪ್ ಗಳಲ್ಲಿ, ಬೋಟ್ ಗಳಲ್ಲಿ ಮತ್ತೆ ಹೆಲಿಕಾಪ್ಟರ್ ಅಲ್ಲೂ ಕೂಡ ಬಂದು ಜನರನ್ನ ಅವರು ರೆಸ್ಕ್ಯೂ ಮಾಡ್ತಿದ್ದಾರೆ. ಮೀಡಿಯಾ ಅವರು ಹೇಳ್ತಿದ್ದಾರೆ ಹಡ್ಸನ್ ನ ಮೇಲೆ ಪವಾಡನೆ ನಡೆದೋಗಿದೆ. ಕ್ರಾಶ್ ಲ್ಯಾಂಡಿಂಗ್ ಆಗ್ಬೇಕಾಗಿದ್ದ ಪ್ಲೇನ್ ನ ಸಾಫ್ಟ್ ಲ್ಯಾಂಡಿಂಗ್ ಮಾಡಿ ಕ್ಯಾಪ್ಟನ್ ಸಲಿ ಎಲ್ಲರನ್ನ ಕಾಪಾಡಿದ್ದಾರೆ ಅಂತ. ರೆಸ್ಕ್ಯೂ ಸಕ್ಸಸ್ಫುಲ್ ಆದ್ಮೇಲೆ ಶಿಪ್ ಅಲ್ಲಿ ಇರೋರೆಲ್ಲ ನಮ್ಮನ್ನ ಕಾಪಾಡಿದ್ದಕ್ಕೆ ಥ್ಯಾಂಕ್ಸ್ ಅಂತ ಸಲಿ ಅವ್ರಿಗೆ ಹೇಳ್ತಿದ್ದಾರೆ. ಆದ್ರೆ ಅವರು ಮೊದಲು ತಮ್ಮ ಹೆಂಡತಿಗೆ ಫೋನ್ ಮಾಡಿ ವಿಷಯ ತಿಳಿಸಿ ಗಾಬರಿ ಆಗ್ಬೇಡಿ, ನನಗೆ ಏನೂ ಆಗಿಲ್ಲ ಅಂತ ಹೇಳ್ತಾರೆ. ನಂತರ ಪೊಲೀಸ್ ಆಫೀಸರ್ಗೆ 150 ಜನ ಪ್ಯಾಸೆಂಜರ್ಸ್ ಮತ್ತೆ 5 ಜನ ಕ್ರೂ ಮೆಂಬರ್ಸ್ ಆ ಪ್ಲೇನ್ ಅಲ್ಲಿ ಇದ್ರು, ಅಷ್ಟು ಜನ ಬದುಕಿದಾರ ಅಂತ ನನಗೆ ಲೆಕ್ಕ ಬೇಕು ಅಂತ ಹೇಳ್ತಾರೆ. ಇನ್ನೊಂದ್ ಕಡೆ ATC ಅಲ್ಲಿ ಪ್ಯಾಟ್ರಿಕ್ ಎಲ್ಲ ಸತ್ತೋಗಿರ್ತಾರೆ ಅಂತ ಫಿಕ್ಸ್ ಆಗಿದ್ದಾನೆ. ಆದ್ರೆ ಸಲಿ ಸೇಫ್ ಆಗಿ ಲ್ಯಾಂಡ್ ಮಾಡಿದ್ದಾರೆ ಅಂತ ಗೊತ್ತಾದಾಗ ಇವನ್ಗೂ ಕೂಡ ತುಂಬಾನೇ ಖುಷಿ ಆಯ್ತು. ಸಲಿಯನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಬಂದಾಗ ಇವರನ್ನ ಚೆಕ್ ಮಾಡೋಕೆ ಬಂದ ಡಾಕ್ಟರ್ ಹೇಳ್ತಾರೆ, ನಿಮ್ ದೇಹದ ಮೇಲೆ ಒಂದು ಸ್ಕ್ರಾಚ್ ಕೂಡ ಆಗಿಲ್ಲ, ಅಷ್ಟು ನೀಟಾಗಿ ಲ್ಯಾಂಡ್ ಮಾಡಿದಿರಲ್ಲ ಅಂತ. ಇದೇ ಸಮಯಕ್ಕೆ 155 ಜನ ಕೂಡ ಬದುಕಿದ್ದಾರೆ ಅಂತ ಗೊತ್ತಾಗಿ ಸಲಿ ತುಂಬಾನೇ ಎಮೋಷನಲ್ ಆಗ್ತಾರೆ, ಎಲ್ಲರನ್ನ ಹೇಗೋ ಕಾಪಾಡದ್ನಲ್ಲ ಅಂತ. ಸೊ ಈಗ ಸ್ಟೋರಿ ಪ್ರೆಸೆಂಟ್ಗೆ ಬರುತ್ತೆ. ತನ್ನ ಹೆಂಡತಿ ಜೊತೆ ಫೋನಲ್ಲಿ ಮಾತಾಡಿ ಆದ್ಮೇಲೆ ರಾತ್ರಿ ವಾಕ್ ಮಾಡೋಕೆ ಅಂತ ಹೊರಗೆ ಬಂದಾಗ ಇವರು ಮೊದಲು ಏರ್ ಫೋರ್ಸ್ ಅಲ್ಲಿ ಕಳೆದ ದಿನಗಳನ್ನ ನೆನ್ಪು ಮಾಡ್ಕೊಂಡು ಒಂದು ಬಾರ್ಗೆ ಬರ್ತಾರೆ. ಇಲ್ಲಿ ಬಾರ್ ಟೆಂಡರ್ ಇವರನ್ನ ಗುರ್ತಿಡ್ದು ಇವರನ್ನ ತುಂಬಾ ಚೆನ್ನಾಗಿ ಮಾತಾಡಿಸ್ತಾನೆ ಮತ್ತೆ ಹೊಗಳುತ್ತಾನೆ. ಇವರ ಹೆಸರಲ್ಲಿ ಆಗ್ಲೇ ಡ್ರಿಂಕ್ ಅನ್ನ ಕೂಡ ಇವನು ಮಾಡೋಕೆ ಶುರು ಮಾಡಿದ್ದಾನೆ. ಇಲ್ಲಿಂದ ಹೊರಗೆ ಬಂದು ಲ್ಯಾರಿ ಅನ್ನೋ ತಮ್ಮ ಕೊಲೀಗ್ಗೆ ಕಾಲ್ ಮಾಡಿ ಮುಂದೆ ಹಿಯರಿಂಗ್ ನಡೆಸೋ ದಿನ ನಾನು NTSB ಅವರು ನಡೆಸಿದ ಸಿಮ್ಯುಲೇಷನ್ ನ ನೋಡ್ಬೇಕು, ಯಾವ ರೀತಿ ಅವರು ಲ್ಯಾಂಡ್ ಮಾಡಿದ್ದಾರೆ ಅಂತ, ಆದಷ್ಟು ಬೇಗ ಇದನ್ನ ಅರೇಂಜ್ ಮಾಡು ಅಂತ ಕೇಳ್ಕೊಂತಾರೆ. ಸೊ ಇದಾದ್ಮೇಲೆ ಹಿಯರಿಂಗ್ ನಡೆಯೋ ದಿನ ಬರುತ್ತೆ. ಇದು ಪಬ್ಲಿಕ್ ಹಿಯರಿಂಗ್ ಆಗಿರೋದ್ರಿಂದ NTSB ಕಮಿಟಿ ಮೆಂಬರ್ಸ್ ನ ಜೊತೆಗೆ ತುಂಬಾನೇ ಜನ ಈ ರೂಮ್ ಅಲ್ಲಿ ಇದ್ದಾರೆ. ವಿಮಾನದ ಕಾಕ್ಪಿಟ್ ಅಲ್ಲಿ ರೆಕಾರ್ಡ್ ಆಗಿರೋ ವಾಯ್ಸ್ ಅನ್ನ ನಾವು ಕೇಳೋಕೆ ಬಂದಿದ್ದೀವಿ. ಆದ್ರೆ ಸಲಿ ಕಡೆ ಅವರ ರಿಕ್ವೆಸ್ಟ್ ನ ಗಮನದಲ್ಲಿ ಹಿಡ್ಕೊಂಡು ಸಿಮ್ಯುಲೇಷನ್ ನಾವು ಮತ್ತೆ ಮಾಡಿಸ್ತಾ ಇದೀವಿ ಅಂತ ಹೇಳಿ ಸಿಮ್ಯುಲೇಷನ್ ನ ಸ್ಟಾರ್ಟ್ ಮಾಡ್ತಾರೆ. ಪ್ಯಾರಾಮೀಟರ್ಸ್ ಎಲ್ಲ ಸೇಮ್ ಇದೆ. ಎಷ್ಟು ದೂರ ಹೋಗಿದ್ರು 2 ಇಂಜಿನ್ ಫೇಲ್ ಆದಾಗ ಯಾವ ರೀತಿ ಏರೋಪ್ಲೇನ್ ವರ್ಕ್ ಆಗುತ್ತೋ ಅದೇ ರೀತಿ ಇಲ್ಲಿ ರೀಕ್ರಿಯೇಟ್ ಮಾಡಿದಾಗ ಲಗಾರ್ಡಿಯಾ ಏರ್ಪೋರ್ಟ್ ಮತ್ತೆ ಟೀಟರ್ಬೋರೋ ಏರ್ಪೋರ್ಟ್ ಎರಡರಲ್ಲೂ ಕೂಡ ಸೇಫ್ ಲ್ಯಾಂಡಿಂಗ್ ಆಗುತ್ತೆ. ಈಗ ಏನ್ ಹೇಳ್ತೀರಾ ಅಂತ NTSB ಅವರು ಕೇಳಿದಾಗ
ಸಲಿ ಈಗ ಸೀರಿಯಸ್ ಆಗಿ ಮಾತಾಡೋಣ. ಈ ಸಿಮ್ಯುಲೇಷನ್ ಅಲ್ಲಿ ಎಲ್ಲ ಸರಿ ಇದೆ, ಆದ್ರೆ ಹ್ಯೂಮನ್ ಫ್ಯಾಕ್ಟರ್ ನ ಲೆಕ್ಕಕ್ಕೆ ತಗೊಂಡಿಲ್ಲ. ಆ ರೀತಿ ಆಕ್ಸಿಡೆಂಟ್ ಆದಾಗ ನಿಜವಾದ ಮನುಷ್ಯ ಆದವನು ರೆಸ್ಪಾನ್ಸ್ ಮಾಡೋಕೆ ಸ್ವಲ್ಪ ಸಮಯ ಆಗುತ್ತೆ. ಆದ್ರೆ ಈ ಸಿಮ್ಯುಲೇಷನ್ ಅಲ್ಲಿ ಏನು ಇಲ್ಲ. ಇಂಜಿನ್ ಫೇಲ್ ಆಗ್ತಿದ್ದಂಗೆ ಸೀದಾ ಪ್ಲೇನ್ ನ ಟರ್ನ್ ಮಾಡ್ಕೊಂಡು ಒಳ್ಳೆ ಮರ್ತ್ ಬಂದಿರೋ ಹಾಲಿನ ಪ್ಯಾಕೆಟ್ ತಗೊಂಡ್ ಬರೋಕೆ ಹೋದ ರೀತಿ ಕಾಣ್ತಾ ಇದೆ. ಮತ್ತೆ ಈ ಸಿಮ್ಯುಲೇಷನ್ ನ ಮಾಡೋಕೆ ಆ ಪೈಲಟ್ಸ್ ಎಷ್ಟು ದಿನ ಪ್ರಾಕ್ಟೀಸ್ ಮಾಡಿದ್ದಾರೆ ಅಂತ ಕೇಳಿದಾಗ 17 ದಿನ ಪ್ರಾಕ್ಟೀಸ್ ಮಾಡಿದ್ದಾರೆ ಅಂತ NTSB ಹೇಳ್ತಾರೆ. ಒಂದು ಸಿಮ್ಯುಲೇಷನ್ ಅಲ್ಲಿ ನೀವು ಹೇಳಿದ ರೀತಿ ಓಡಿಸೋಕೆ ಇಷ್ಟು ದಿನ ಪ್ರಾಕ್ಟೀಸ್ ಮಾಡಿದ್ದಾರೆ ಅಂದ್ರೆ ಅವತ್ತು ನಮಗೆ ಏನು ಕನ್ಸು ಬಿದ್ದಿರ್ಲಿಲ್ಲ ಪಕ್ಷಿಗಳು ಬಂದು ಕುತ್ಕೊಂತವೆ ಅಂತ. ಇದೆಲ್ಲ ಸಡನ್ ಆಗಿ ಆಗಿದ್ರಿಂದ ನಾವು ತಕ್ಷಣ ರೆಸ್ಪಾನ್ಸ್ ಮಾಡೋದಕ್ಕೆ ಆಗ್ಲಿಲ್ಲ ಅಂತ ಹೇಳ್ತಾರೆ ಸಲಿ. ಜೆಫ್ ಹೇಳ್ತಾನೆ, ಅವತ್ತು ನಮ್ ಜೊತೆ ಆಗಿದ್ದು ಈ ಕಂಪ್ಯೂಟರ್ ಸಿಮ್ಯುಲೇಷನ್ ತರ ವಿಡಿಯೋ ಗೇಮ್ ಆಡ್ದಂಗಲ್ಲ, ರಿಯಲ್ ಆಗಿ ನಾವು ಎಲ್ಲ ಎಕ್ಸ್ಪೀರಿಯನ್ಸ್ ಮಾಡಿರೋದು ಅಂತ ಹೇಳಿದಾಗ ಕಮಿಟಿ ಮೆಂಬರ್ಸ್ ಎಲ್ಲ ಡಿಸ್ಕಸ್ ಮಾಡಿ 35 ಸೆಕೆಂಡ್ ರೆಸ್ಪಾನ್ಸ್ ಟೈಮ್ ಅಂತ ತಗೊಳ್ಳೋಣ. ಅಂದ್ರೆ ಇಂಜಿನ್ ಫೇಲ್ ಆಗಿ ನೀವು 35 ಸೆಕೆಂಡ್ ವರ್ಗು ಯೋಚನೆ ಮಾಡಿ ಆದ್ಮೇಲೆ ಟರ್ನ್ ಮಾಡಿದೀರಾ ಅಂತ ಅನ್ಕೊಂಡು ಈಗ ಸಿಮ್ಯುಲೇಷನ್ ನೋಡೋಣ ಅಂತ ಹೇಳ್ತಾರೆ. ಆದ್ರೆ ಅವತ್ತು 35 ಸೆಕೆಂಡ್ ಗಿಂತ ಜಾಸ್ತಿನೇ ಆಗಿತ್ತು. ATC ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಏನ್ ಮಾಡೋದು ಅಂತ ಡಿಸೈಡ್ ಮಾಡೋದು ಸ್ವಲ್ಪ ಲೇಟ್ ಆಗಿರುತ್ತೆ. ಆದ್ರೆ 35 ಸೆಕೆಂಡೇ ಸಾಕು, ಆಗ್ಲೂ ಕೂಡ ಸೇಫ್ ಲ್ಯಾಂಡಿಂಗ್ ಆಗಲ್ಲ, ತಲೆ ಕೆಡ್ಸ್ಕೋಬೇಡ ಅಂತ ಜೆಫ್ಗೆ ಹೇಳ್ತಾರೆ ಸಲಿ. ಈಗ ಮತ್ತೆ ಸಿಮ್ಯುಲೇಷನ್ ನ ಟ್ರೈ ಮಾಡಿದಾಗ ಈ ಬಾರಿ 2 ಏರ್ಪೋರ್ಟ್ಗೆ ಹೋಗೋಕ್ಕೂ ಮುಂಚೆನೆ ಪ್ಲೇನ್ ಕ್ರ್ಯಾಶ್ ಆಗುತ್ತೆ. ಇದನ್ನ ನೋಡಿ ಕಮಿಟಿ ಮೆಂಬರ್ಸ್ಗೆ ಆಡೋಕೆ ಮಾತು ಮತ್ತೆ ತೋರ್ಸೋಕೆ ಮುಖ ಎರಡೂ ಇಲ್ದಂಗ ಆಗುತ್ತೆ. ಏನ್ ಹೇಳ್ಬೇಕು ಅಂತ ಗೊತ್ತಾಗ್ದಲೆ ಒಬ್ರಿಗೊಬ್ರು ಮುಖ ನೋಡ್ಕೊಂಡು ಸುಮ್ನೆ ಕೂತಿದ್ದಾರೆ. ಸೊ ಕಾಕ್ಪಿಟ್ ಅಲ್ಲಿ ಅವತ್ತು ಸಲಿ, ಜೆಫ್ ಮತ್ತೆ ಏರ್ ಟ್ರಾಫಿಕ್ ಕಂಟ್ರೋಲರ್ ಅವರ ಜೊತೆ ಏನ್ ಮಾತುಕತೆ ನಡೀತು ಅಂತ ಕೇಳಿಸ್ಕೊಂಡಾಗ ಸಲಿ ಯಾವಾಗ ಯಾವ ಸಮಯದಲ್ಲಿ ಯಾವ ರೀತಿ ಡಿಸಿಷನ್ ತಗೊಂಡ್ರು ಪ್ಯಾಸೆಂಜರ್ಸ್ ನ ಕಾಪಾಡೋಕೋಸ್ಕರ ಅಂತ ಕೇಳಿಸ್ಕೊಂಡಾದ್ಮೇಲೆ ಕಮಿಟಿ ಮೆಂಬರ್ಸ್ ಎಲ್ಲ ಬೆರಗಾಗೋಗ್ತಾರೆ. ಸರಿಯ ಜಾಗದಲ್ಲಿ ಬೇರೆಯವರಿದ್ದಿದ್ರೆ ಈ ರೀತಿ ಸೇಫ್ ಲ್ಯಾಂಡಿಂಗ್ ಮಾಡಕ್ ಆಗ್ತಿರ್ಲಿಲ್ಲ. ಇದೇ ಮೊದಲನೇ ಬಾರಿ ನೀರಿನ ಮೇಲೆ ಏರೋಪ್ಲೇನ್ ನ ಲ್ಯಾಂಡ್ ಮಾಡಿ ಎಲ್ಲರೂ ಬದುಕಿರೋದು. ಮೊದಲು ಲೆಫ್ಟ್ ಇಂಜಿನ್ ಇನ್ನು ವರ್ಕ್ ಆಗ್ತಿತ್ತು ಅಂತ ಮೇಲ್ನೋಟಕ್ಕೆ ಇನ್ವೆಸ್ಟಿಗೇಷನ್ ಅಲ್ಲಿ ಗೊತ್ತಾಗಿರುತ್ತೆ. ಆದ್ರೆ ಈಗ ನೀರಿನ ಒಳಗೆ ಬಿದ್ದಿದ್ದ ಲೆಫ್ಟ್ ಇಂಜಿನ್ ಅನ್ನ ರಿಕವರ್ ಮಾಡಿ ಚೆಕ್ ಮಾಡಿದಾಗ ಅದು ಕೂಡ ಡ್ಯಾಮೇಜ್ ಆಗಿತ್ತು ಅಂತ NTSB ಅವ್ರಿಗೆ ಗೊತ್ತಾಗುತ್ತೆ. ಈಗ ಕಮಿಟಿ ಮೆಂಬರ್ಸ್ ನೀವು ಒಳ್ಳೆ ಕೆಲಸ ಮಾಡಿದ್ರಿ ಅಂತ ಸಲಿಗೆ ಹೇಳಿದಾಗ, ಇಲ್ಲ ನಾನು ಅಷ್ಟೇ ಅಲ್ಲ, ಜೆಫ್ ಆಗಿರ್ಬೋದು, ಏರ್ ಹೋಸ್ಟೆಸ್ ಆಗಿರ್ಬೋದು, ರೆಸ್ಕ್ಯೂ ಮಾಡೋಕೆ ಬಂದ ಶಿಪ್ ಮತ್ತೆ ಪೊಲೀಸ್ ಅವರು ಅಷ್ಟೇ ಅಲ್ಲ, ಎಲ್ಲಾ ಪ್ಯಾಸೆಂಜರ್ಸ್ ಕೂಡ ಸೇರಿದ್ದಕ್ಕೆ ಇದು ಸಾಧ್ಯ ಆಗಿದ್ದು ಅಂತ ಹೇಳ್ತಾರೆ. ಸೊ ಈ ಹಿಯರಿಂಗ್ ಅಲ್ಲಿ ಪೈಲಟ್ಗಳ ತಪ್ಪು ಏನೂ ಇಲ್ಲ, ಅವರಿಂದ ಏನೂ ಸಮಸ್ಯೆ ಆಗಿರ್ಲಿಲ್ಲ ಅಂತ ಪ್ರೂವ್ ಆಯ್ತು. ನಂತರ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದಾರೆ 1200 ಜನ ಮತ್ತೆ 7 ಲೈಫ್ ಬೋಟ್ಗಳು ಅವತ್ತು ಸಹಾಯಕ್ಕೆ ಬಂದಿದ್ದು ಅಂತ. ಮತ್ತೆ ಏರೋಪ್ಲೇನ್ ನೀರಿನ ಮೇಲೆ ಲ್ಯಾಂಡ್ ಆಗಿರೋ ಮತ್ತೆ ಪ್ಯಾಸೆಂಜರ್ಸ್ ನ ರೆಸ್ಕ್ಯೂ ಮಾಡ್ತಿರೋ ರಿಯಲ್ ಫೋಟೋಸ್ ಅನ್ನ ತೋರಿಸ್ತಾರೆ. ಕೊನೆಯದಾಗಿ ರಿಯಲ್ ಸಲಿ ಮತ್ತೆ ಅವರ ಹೆಂಡತಿ ಅವತ್ತು ಪ್ಲೇನ್ ಅಲ್ಲಿ ಇದ್ದ ಪ್ಯಾಸೆಂಜರ್ಸ್ ಜೊತೆ ಮಾತಾಡ್ತಿರೋ ವಿಡಿಯೋನ ತೋರಿಸ್ತಾರೆ. ಸೊ ಸ್ನೇಹಿತರೆ, ಈ ಮೂವಿ ಇಲ್ಲಿಗೆ ಮುಗಿಯುತ್ತೆ.